ಆರುಷ್ ಕ್ಯಾಬ್ನಿಂದ ಹೊರಬಂದ ಸೈರಾಳನ್ನು ನೋಡಿದ ವೇದಿಕ್ ತಕ್ಷಣ ಅವಳ ಹತ್ತಿರ ಬಂದು ಮೆಲ್ಲಗೆ ಕೇಳಿದನು. ಸೈರಾ, ಏನಾದರೂ ಸಿಕ್ತಾ ಆರುಷ್ ಕ್ಯಾಬಿನ್ನಲ್ಲಿ? ಆ ಫೈಲ್ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಸೈರಾ, ಇಲ್ಲ ಸರ್, ಫೈಲ್ ಇನ್ನೂ ರೆಡಿ ಆಗ್ತಿದೆ ಅಷ್ಟೇ ಎಂದಳು. ವೇದಿಕ್ ಸಮಾಧಾನದಿಂದ ಓಕೆ, ಅದು ರೆಡಿಯಾದ ತಕ್ಷಣ ನನಗೆ ತಂದು ಕೊಡಬೇಕು, ಮರೆಯಬೇಡ ಎಂದು ಹೇಳಿ ತನ್ನ ಕ್ಯಾಬ್ನ ಕಡೆಗೆ ಹೋದನು. ಸೈರಾ ತನ್ನ ಸಿಸ್ಟಮ್ ಡೆಸ್ಕ್ ಹತ್ತಿರ ಬಂದಾಗ ಆಫೀಸ್ನಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟಿತ್ತು. ಎಲ್ಲರೂ ಗಾಬರಿಯಿಂದ ಆ ಕಡೆ ಈ ಕಡೆ ಓಡಾಡುತ್ತಿದ್ದರು. ಏನಾಗುತ್ತಿದೆ ಎಂದು ತಿಳಿಯದೆ ಸೈರಾ ಪಕ್ಕದಲ್ಲೇ ಇದ್ದ ಶ್ರೀಕಿಯನ್ನು ಕೇಳಿದಳು. ಏನಾಯ್ತು ಶ್ರೀಕಿ, ಎಲ್ಲರೂ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದಾರೆ? ಶ್ರೀಕಿ ತಲೆ ಚಚ್ಚಿಕೊಳ್ಳುತ್ತಾ, ಸಿಸ್ಟಮ್ ಕ್ರ್ಯಾಶ್ ಆಗಿಬಿಟ್ಟಿದೆ ಸೈರಾ, ಇಡೀ ನೆಟ್ವರ್ಕ್ ಡೌನ್ ಆಗಿದೆ ಎಂದನು. ಅಷ್ಟರಲ್ಲಿ ಅಲ್ಲಿಗೆ ಬಂದ ರೋಸಾ ಮೇಡಮ್ ಮುಖ ಕೆಂಪಗಾಗಿತ್ತು. ಏನಾಯ್ತು ಕಂಪ್ಯೂಟರ್ಗೆ? ಯಾಕೆ ಯಾವುದೂ ವರ್ಕ್ ಆಗ್ತಿಲ್ಲ ಎಂದು ಎಲ್ಲರನ್ನೂ ಗದರಿಸುತ್ತಾ ಸೈರಾಳ ಮುಖ ನೋಡಿದರು. ಸೈರಾ ಏನೋ ಹೇಳಲು ಹೋದಾಗ ರೋಜಾ ಮೇಡಮ್ ಅವಳ ಮಾತನ್ನು ಅರ್ಧಕ್ಕೆ ಕತ್ತರಿಸಿದರು. ಅದೆಲ್ಲ ಈಗ ಬೇಡ ಸೈರಾ, ಮೊದಲು ಆ ಏರ್ಲೈನ್ ಕಂಪನಿ ಕ್ಯಾಂಪೇನ್ ಫೈಲ್ ತಗೊಂಡು ಬನ್ನಿ, ಇಮಿಡಿಯೇಟ್ ಆಗಿ ಮೀಟಿಂಗ್ ಇದೆ ಎಂದು ಕಟ್ಟುನಿಟ್ಟಾಗಿ ಹೇಳಿ ಅಲ್ಲಿಂದ ಹೊರಟು ಹೋದರು. ಈ ಕಡೆ ಶಯನ ಅಪ್ಪನ ಪಕ್ಕ ಕುಳಿತು ಹಳೆಯ ಅಭ್ಯಾಸದಂತೆ ಲೆಕ್ಕದ ಪುಸ್ತಕವನ್ನು ಜಾಲಾಡಲು ಶುರು ಮಾಡಿದಳು. ಅದರಲ್ಲಿನ ಸಾಲದ ಪಟ್ಟಿಯನ್ನು ನೋಡಿ ಅವಳಿಗೆ ಶಾಕ್ ಆಯಿತು. ಅಪ್ಪ, ಇದೇನಿದು, ಈ ಲೆಡ್ಜರ್ ಬುಕ್ನಲ್ಲಿ ಇಷ್ಟೊಂದು ಸಾಲ ಇದೆಯಲ್ಲ? ಆ ಸೈರಾ ಎಲ್ಲರಿಗೂ ಫ್ರೀಯಾಗಿ ಗ್ರಾಸರಿ ಕೊಟ್ಟಿದ್ದಾಳೆ ಅಂತ ಕಾಣುತ್ತೆ. ನೋಡಿ ಇಲ್ಲಿ ಎಷ್ಟು ಬಾಕಿ ಇದೆ ಎಂದು ಆಶ್ಚರ್ಯದಿಂದ ಕೇಳಿದಳು. ಲೋಕೇಶ್ ಅವರು ಪೆಚ್ಚಾಗಿ ನಗುತ್ತಾ ಮಗಳನ್ನು ಸಮಾಧಾನ ಪಡಿಸಲು ಪ್ರಯತ್ನಿಸಿದರು. ಅಯ್ಯೋ, ಅದೆಲ್ಲ ಏನಿಲ್ಲ ಮಗಳೇ, ಎಲ್ಲ ಕರೆಕ್ಟಾಗಿ ಇದೆ, ಅದು ಹಳೆಯ ಲೆಡ್ಜರ್ ಇರಬೇಕು ಬಿಡು ಎಂದರು. ಆದರೆ ಶಯನ ಬಿಡಲಿಲ್ಲ. ಇಲ್ಲ ಅಪ್ಪ, ನೋಡಿ ಇಲ್ಲಿ ಡೇಟ್ ಹಾಕಿದ್ದಾರೆ, ಇದು ಹೊಸ ಬುಕ್, ಇಷ್ಟೊಂದು ಸಾಲ ಉಳಿಸಿಕೊಂಡರೆ ನಾವು ಸಂಸಾರ ನಡೆಸೋದು ಹೇಗೆ ಎಂದು ವಿಚಾರಿಸಲು ಶುರು ಮಾಡಿದಳು. ಲೋಕೇಶ್ ಅವರಿಗೆ ಮಗಳ ಈ ಅತಿಯಾದ ಬುದ್ಧಿವಂತಿಕೆಯನ್ನು ಹೇಗೆ ನಿಭಾಯಿಸಬೇಕೆಂದು ತಿಳಿಯಲಿಲ್ಲ. ಲೋಕೇಶ್ ಅವರು ತಕ್ಷಣ ವಿಷಯ ಬದಲಿಸಿ, ಅಯ್ಯೋ ಅದೆಲ್ಲ ಆಮೇಲೆ ನೋಡೋಣ ಮಗಳೇ, ಈಗ ನನಗೆ ಮಾರ್ಕೆಟ್ನಲ್ಲಿ ಒಂದು ತುರ್ತು ಕೆಲಸವಿದೆ, ನೀನು ಸ್ವಲ್ಪ ಅಂಗಡಿಯಲ್ಲಿರೋ ಐಟಮ್ಸ್ನೆಲ್ಲ ನೀಟಾಗಿ ಜೋಡಿಸಿಟ್ಟುಕೊಂಡು ಅಂಗಡಿ ನೋಡಿಕೋ ಎಂದು ಹೇಳಿ ಮಗಳಿಗೆ ಉತ್ತರ ನೀಡುವ ಮೊದಲೇ ಅಲ್ಲಿಂದ ಜಾರಿಕೊಂಡರು. ಶಯನ ಬೇಸರದಿಂದ, ಯಪ್ಪ, ಈ ಅಪ್ಪನಿಗೆ ವ್ಯಾಪಾರ ಮಾಡೋಕೆ ಬರಲ್ಲ, ಆ ಸೈರಾಗೆ ಲೆಕ್ಕ ಇಡೋಕೆ ಬರಲ್ಲ, ಎಲ್ಲ ನನ್ನ ತಲೆಗೆ ಬಂತು ಎಂದು ಗೊಣಗುತ್ತಾ ಬಿದ್ದಿದ್ದ ರೇಷನ್ ಮೂಟೆಗಳನ್ನು ಮತ್ತು ಡಬ್ಬಗಳನ್ನು ಜೋಡಿಸಲು ಮುಂದಾದಳು. ಅವಳ ಆಫೀಸ್ ಗೆಟಪ್ ಮತ್ತು ಕೈಯಲ್ಲಿದ್ದ ರೇಷನ್ ಐಟಮ್ಸ್ ನೋಡಿ ಅವಳಿಗೆ ನಗು ಬಂತು. ಶ್ರೀಕಿ ಕಾಫಿ ತಗೊಂಡು ಬರೋದನ್ನೇ ಕಾಯ್ತಿದ್ದ ರೋಜಾ ಮೇಡಮ್ ಅವನು ಬರುತ್ತಿದ್ದಂತೆ ಗದರಿಸಿದ್ರು. ಶ್ರೀಕಿ, ಎಲ್ಲಿ ನನ್ನ ಕಾಫಿ? ಆಮೇಲೆ ಆ ಫೈಲ್ಸ್ ಎಲ್ಲ ರೆಡಿ ಇದೆಯಾ ಇಲ್ವಾ ಅಂತ ಕೇಳಿದ್ರು. ಶ್ರೀಕಿ ಎದರುತ್ತಲೇ ಅವರ ಕೈಗೆ ಒಂದಷ್ಟು ಫೈಲ್ಸ್ ಕೊಟ್ಟ. ಆದರೆ ರೋಜಾ ಮೇಡಮ್ಗೆ ಸಮಾಧಾನ ಆಗಲಿಲ್ಲ. ಸರಿ, ಡಿಸೈನ್ಸ್ ಫೈಲ್ ಎಲ್ಲಿದೆ? ಆ ಏರ್ಲೈನ್ ಕ್ಯಾಂಪೇನ್ ಗ್ರಾಫಿಕ್ಸ್ ತೋರಿಸು ಮೊದಲು ಅಂದರು. ಸೈರಾ ತಕ್ಷಣ ಮುಂದೆ ಬಂದು, ಮೇಡಮ್ ನೀವು ಹೇಳಿದ ಹಾಗೆ ಎಲ್ಲ ಅರೇಂಜ್ ಮಾಡಿದ್ದೀನಿ, ಇದು ನೋಡಿ ಅಂತ ಒಂದು ಫೈಲ್ ಕೈಗಿಟ್ಟಳು. ರೋಜಾ ಮೇಡಮ್ ಆ ಫೈಲ್ ಓಪನ್ ಮಾಡಿದ ತಕ್ಷಣ ಅವರು ಕಣ್ಣು ತಲೆ ಮೇಲೆ ಹೋಯಿತು. ಎಲ್ಲಿ ಕಂಪ್ಯೂಟರ್ ಗ್ರಾಫಿಕ್ ಇರಬೇಕಾದ ಜಾಗದಲ್ಲಿ ಸೈರಾ ತನ್ನ ಕೈಯಿಂದಲೇ ಒಂದು ಏರ್ಲೈನ್ ಚಿತ್ರ ಬಿಡಿಸಿ ಅದಕ್ಕೆ ಬಣ್ಣ ಹಚ್ಚಿದ್ದಳು. ರೋಜಾ ಮೇಡಮ್ ಕೆಂಡಾಮಂಡಲವಾಗಿ, ಏನಿದು ಶ್ರೀಕಿ, ನಾವೇನು ಸ್ಕೂಲ್ ಮಕ್ಕಳಿಗೆ ಪಾಠ ಮಾಡ್ತಿದ್ದೀವಾ? ಕಂಪ್ಯೂಟರ್ನಲ್ಲಿ ಮಾಡಬೇಕಾದ ಡಿಸೈನ್ನ ಕೈಯಿಂದ ಬಿಡಿಸಿ ತಂದಿದ್ದೀರಾ ಅಂತ ರೇಗಿದ್ರು. ಶ್ರೀಕಿ ತಡಬಡಾಯಿಸುತ್ತಾ, ಮೇಡಮ್ ಆವಾಗಲೇ ಹೇಳಿದ್ನಲ್ಲ ಸಿಸ್ಟಮ್ ಕ್ರ್ಯಾಶ್ ಆಗಿದೆ ಅಂತ, ಕಂಪ್ಯೂಟರ್ ಕೆಲಸ ಮಾಡ್ತಿಲ್ಲ, ಅದಕ್ಕೆ ಸೈರಾ ಕೈಯಲ್ಲೇ ಬಿಡಿಸಿದ್ದಾಳೆ ಅಂದ. ರೋಜಾ ಮೇಡಮ್ ದಣಿವಿನಿಂದ ನಿಟ್ಟುಸಿರು ಬಿಟ್ಟು, ಅಯ್ಯೋ ದೇವ್ರೆ, ನನಗಂತೂ ಸಾಕಾಗಿ ಹೋಗಿದೆ. ಸರಿ ಸೈರಾ, ಆ ಎಲ್ಲ ಫೈಲ್ಸನ್ನು ನನ್ನ ಕ್ಯಾಬಿನ್ನಲ್ಲಿ ಇಟ್ಬಿಡು, ಆಮೇಲೆ ನೋಡ್ತೀನಿ ಅಂತ ಹೇಳಿ ಅಲ್ಲಿಂದ ಬೇಸರದಲ್ಲೇ ಹೊರಟು ಹೋದ್ರು. ಆರುಷ್ ತನ್ನ ಕ್ಯಾಬಿನ್ ಕಡೆಗೆ ಗಂಭೀರವಾಗಿ ನಡೆದುಕೊಂಡು ಹೋಗುತ್ತಿದ್ದ. ಸರಿಯಾಗಿ ಅವನ ಕ್ಯಾಬಿನ್ ಪಕ್ಕದಲ್ಲೇ ವೇದಿಕ್ ರೂಮ್ ಕೂಡ ಇತ್ತು. ಆರುಷ್ ತನ್ನ ರೂಮ್ ದಾಟುವಾಗ ವೇದಿಕ್ ಹೊರಗೆ ಬಂದು, ಆರುಷ್ ಒಂದು ನಿಮಿಷ ನಿಲ್ಲು ಅಂತ ಜೋರಾಗಿ ಕರೆದ. ವೇದಿಕ್ ಅವನ ಹತ್ತಿರ ಬಂದು ಸ್ವಲ್ಪ ರೇಗುತ್ತಾ ಹೇಳಿದ, ಏನಿದು ಆರುಷ್, ಆಫೀಸ್ನಲ್ಲಿ ಸಿಸ್ಟಮ್ ಎಲ್ಲ ಕ್ರ್ಯಾಶ್ ಆಗಿ ಬಿದ್ದಿದೆ, ನೀನೇನೋ ಆರಾಮಾಗಿ ಓಡಾಡ್ತಿದ್ಯಾ, ನಿನ್ಗೇನು ತಲೆ ಬಿಸಿ ಇಲ್ವಾ? ನಾಳೆ ಆ ದೊಡ್ಡ ಏರ್ಲೈನ್ ಕಂಪನಿ ಪ್ರಮೋಷನ್ ಕೆಲಸ ಇದೆ, ಈಗ ನೋಡಿದ್ರೆ ಇಲ್ಲಿ ಯಾವುದೂ ವರ್ಕ್ ಆಗ್ತಿಲ್ಲ ಅಂದ. ವೇದಿಕ್ನ ಮಾತಿನಲ್ಲಿ ಕಾಳಜಿಗಿಂತ ಹೆಚ್ಚಾಗಿ ಆರುಷ್ನನ್ನು ಕೆಣಕೋ ಗುಣ ಇತ್ತು. ಇದನ್ನು ಅರ್ಥ ಮಾಡಿಕೊಂಡ ಆರುಷ್ ತುಂಬಾ ಕೂಲಾಗಿ ಉತ್ತರಿಸಿದ, ಅಣ್ಣ, ನೀನು ಇದರ ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಡಿ, ನಿನ್ನ ಕೆಲಸ ಏನಿದೆಯೋ ಅದನ್ನು ನೀನು ನೋಡ್ಕೋ, ಇಲ್ಲಿ ಏನಾಗಿದೆ ಅದನ್ನು ಹೇಗೆ ಸರಿ ಮಾಡಬೇಕು ಅಂತ ನನಗೆ ಗೊತ್ತು, ನಾನೇ ಎಲ್ಲ ಸರಿ ಮಾಡ್ತೀನಿ ಬಿಡು ಅಂತ ಖಡಕ್ಕಾಗಿ ಹೇಳಿ ಅಲ್ಲಿಂದ ಹೊರಟು ಹೋದ. ವೇದಿಕ್ ಅಲ್ಲಿಯೇ ನಿಂತು ವ್ಯಂಗ್ಯವಾಗಿ ನಗುತ್ತಾ ಹೋದ. ಈ ಕಡೆ ಜಯಂತ್ ಅಮ್ಮನಿಗೆ ಸೈರಾ ಮನೆ ಅಂದರೆ ಮೊದಲೇ ಆಗಲ್ಲ, ಮದುವೆ ಮುರಿದಾಗಿನಿಂದ ಅದಕ್ಕೆ ಸಮಯ ಸಿಕ್ಕಾಗಲೆಲ್ಲ ಅಲ್ಲಿನ ಪಕ್ಕದ ಮನೆಯವರ ಹತ್ತಿರ ಹೋಗಿ ಚಾಡಿ ಹೇಳೋಕೆ ಶುರು ಮಾಡ್ತಾರೆ.
ಲಕ್ಷ್ಮಿಯವರ ಮನೆ ಬಗ್ಗೆ ಇಲ್ಲದ ಸಲ್ಲದ ಮಾತುಗಳನ್ನಾಡುತ್ತಾ, ನೋಡಿ ಆ ಲಕ್ಷ್ಮಿ ಮನೆ ಸ್ವಲ್ಪವೂ ಕ್ಲೀನ್ ಇರಲ್ಲ, ಬರೀ ಗಲೀಜು, ಅದು ಇದು ಅಂತ ಬೇಕು ಬೇಕು ಅಂತಾನೆ ಗುಸುಗುಸು ಅಂತ ಮಾತಾಡ್ತಿದ್ರು. ಸರಿಯಾಗಿ ಅದೇ ಸಮಯಕ್ಕೆ ಲಕ್ಷ್ಮಿಯವರು ಮನೆಯಿಂದ ಹೊರಗಡೆ ಬಂದರು. ಅವರನ್ನು ನೋಡಿದ ತಕ್ಷಣ ಜಯಂತಮ್ಮ ಹೆದರಿ ಅಲ್ಲಿಂದ ಜಾಗ ಖಾಲಿ ಮಾಡಿದರು. ಲಕ್ಷ್ಮಿ ಅವರಿಗೆ ಅನುಮಾನ ಬಂದು ಪಕ್ಕದ ಮನೆಯ ಆಕೆಯನ್ನ ಹತ್ತಿರ ಹೋಗಿ ಕೇಳಿದರು, ಏನಮ್ಮ, ಅವಳು ಬಂದು ನನ್ನ ಬಗ್ಗೆ ಏನು ಗುಸುಗುಸು ಅಂತ ಹೇಳ್ತಿದ್ಲು ಅಂತ. ಪಕ್ಕದ ಮನೆಯಾಕೆ ಮೊದಲು ಏನೂ ಇಲ್ಲ ಎಂದಳು. ಆದರೆ ಲಕ್ಷ್ಮಿ ಅವರು ಕೋಪದಿಂದ ಗದರಿಸಿದಾಗ ಹೆದರಿ ಅಸಲಿ ವಿಷಯ ಬಾಯ್ಬಿಟ್ಟಳು. ಅದು ನೀವು ನಿಮ್ಮ ಮನೆಯನ್ನು ನೀಟಾಗಿ ಇಟ್ಕೊಳ್ಳಲ್ವಂತೆ, ನಿಮ್ಮ ಮನೆಯಲ್ಲಿ ಬರೀ ಕಸ ಇರುತ್ತಂತೆ ಅಂತ ಹೇಳ್ತಿದ್ರು ಅಂದಳು. ಇದನ್ನು ಕೇಳಿ ಲಕ್ಷ್ಮಿಯವರಿಗೆ ಎಲ್ಲಿಲ್ಲದ ಸಿಟ್ಟು ಬಂತು. ಏನು, ನನಗಿಂತ ನೀಟಾಗಿ ಮನೆ ಇಟ್ಕೊಳ್ಳೋರು ಈ ಇಡೀ ಏರಿಯಾದಲ್ಲೇ ಯಾರೂ ಇಲ್ಲ ಗೊತ್ತಾ, ಅಂಥದ್ರಲ್ಲಿ ನನ್ನ ಬಗ್ಗೆ ಮಾತಾಡ್ತಾಳ ಆ ಲಡ್ಕಿ ಅಂತ ರೇಗಿದರು. ಮುಖವನ್ನು ಸಿಟ್ಟಿನಿಂದ ತಿರುಗಿಸಿಕೊಂಡು, ಇನ್ನೊಮ್ಮೆ ನನ್ನ ಬಗ್ಗೆ ಮಾತಾಡಿದ್ರೆ ನೋಡಿ ಅಂತ ಗೊಣಗುತ್ತಾ ಮನೆ ಒಳಗೆ ಹೋದರು. ಈ ಕಡೆ ವೇದಿಕ್ ಗಾಬರಿಯಿಂದ ಶಮಿಕಾಗೆ ಕಾಲ್ ಮಾಡಿದ. ಶಮಿಕಾ, ಆರೋಶ್ ಈಗ ಒಂದೊಂದೇ ಕಂಪ್ಯೂಟರ್ ಚೆಕ್ ಮಾಡ್ತಿದ್ದಾನೆ, ನನಗಂತೂ ಏನೂ ತೋಚ್ತಿಲ್ಲ, ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಏನೋ ಅಂದ. ಅದಕ್ಕೆ ಶಮಿಕಾ ತುಂಬ ಕೂಲಾಗಿ, ಸಮಾಧಾನ ಮಾಡ್ಕೊ ಡಾರ್ಲಿಂಗ್, ನೀನು ಆರೋಶ್ ಕೈಗೆ ಸಿಕ್ಕಿ ಹಾಕಿಕೊಳ್ಳಲ್ಲ ಬಿಡು ಅಂತ ಧೈರ್ಯ ತುಂಬಿದಳು. ಅಷ್ಟರಲ್ಲಿ ಅವಳು ಆ ಕ್ಯಾಂಪೇನ್ ವಿಷಯ ಕೇಳಿದಾಗ, ವೇದಿಕ್, ನಮ್ಮ ಟೀಮ್ ಕೆಲಸ ಮಾಡ್ತಿದೆ, ಆದರೆ ಈ ಆಫೀಸ್ ವಾತಾವರಣದಲ್ಲಿ ನಿನಗೆ ಹೇಗೆ ಕಳಿಸ್ಲಿ ಅಂತ ಯೋಚಿಸ್ತಿದ್ದೀನಿ ಅಂದ. ಶಮಿಕಾ, ನೀನು ಒಬ್ಬಳು ಹುಡುಗಿಗೆ ದುಡ್ಡು ಕೊಟ್ಟಿದ್ಯಲ್ಲ, ಅವಳು ಸಹಾಯ ಮಾಡ್ತಿಲ್ವಾ ಅಂತ ಕೇಳಿದಳು. ಸರಿಯಾಗಿ ಅದೇ ಹೊತ್ತಿಗೆ ಸೈರಾ ಅಲ್ಲಿಗೆ ಬಂದಳು. ವೇದಿಕ್, ಅವಳೇ ಬಂದಳು ತಡಿ ಅಂತ ಹೇಳಿ ಗ್ಲಾಸ್ ಕ್ಯಾಬಿನ್ ಒಳಗಿಂದನೇ ಸೈರಾಗೆ ಕೈ ಸನ್ನೆ ಮಾಡಿ ಒಳಗೆ ಕರೆದನು. ಶಮಿಕಾಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಫೋನ್ ಇಟ್ಟನು. ವೇದಿಕ್ ಸೈರಾಳ ಹತ್ತಿರ ಬಂದು, ಸೈರಾ, ಈಗ ಆರೋಶ್ ಮೀಟಿಂಗ್ಗೆ ಹೋಗ್ತಿದ್ದಾನೆ, ಅಲ್ಲಿ ಅವನು ಏನೆಲ್ಲ ಮಾತಾಡ್ತಾನೆ, ಏನೆಲ್ಲ ಪ್ಲ್ಯಾನ್ ಮಾಡ್ತಾನೆ ಅಂತ ನನಗೆ ಬಂದು ಹೇಳಬೇಕು. ನಿನಗೆ ಏನಾದರೂ ಡೌಟ್ ಇದ್ದರೆ ಅವನ ಹತ್ತಿರವೇ ಕೇಳಿ ತಿಳ್ಕೊ ಅಂದ. ಸೈರಾ ತಡಬಡಾಯಿಸುತ್ತಾ, ಸರ್, ನಾನು ಅನ್ಲೆಸ್ ಆಗಿ ಅಲ್ಲಿ ಹೇಗೆ ಮಾತಾಡಲಿ ಎಂದಳು. ವೇದಿಕ್ ಅವಳ ಎದುರು ದೊಡ್ಡ ನಾಟಕ ಶುರು ಮಾಡಿದ. ನೋಡು ಸೈರಾ, ಆರೋಶ್ ಈ ಕಂಪನಿ ಮಾರಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾನೆ, ಅದಕ್ಕೆ ನಿನ್ನ ಸಹಾಯ ಬೇಕು ಅಂದ. ಆ ಕ್ಷಣ ಸೈರಾಗೆ ಹಳೆಯ ನೆನಪು ಬಂತು. ಅವತ್ತು ಫಂಕ್ಷನ್ನಲ್ಲಿ ಆರೋಶ್ ಫೋನ್ನಲ್ಲಿ ನಾನು ಆಫೀಸ್ ಕ್ಲೋಸ್ ಮಾಡ್ತಿದ್ದೀನಿ, ಎಂಪ್ಲಾಯೀಸ್ಗೆ ಬೇರೆ ಕೆಲಸ ಕೊಡ್ಬೋದು ಅಂತ ಮಾತಾಡಿದ್ದು ಅವಳಿಗೆ ನೆನಪಾಯಿತು. ಅವಳು ವೇದಿಕ್ನ ಮುಖವನ್ನೇ ನೋಡಿದಳು. ವೇದಿಕ್ ಅವಳ ಕಣ್ಣಲ್ಲಿ ಕಣ್ಣಿಟ್ಟು, ನೋಡು, ನಾನು ಈ ಕಂಪನಿಗಾಗಿ ತುಂಬ ಕಷ್ಟಪಟ್ಟಿದ್ದೀನಿ, ಆದರೆ ನಮ್ಮ ತಂದೆ ನನ್ನ ಹಾರ್ಡ್ ವರ್ಕ್ ಗಮನಿಸದೆ ಎಲ್ಲ ಜವಾಬ್ದಾರಿನ ಆರೋಶ್ಗೆ ಕೊಟ್ಟಿದ್ದಾರೆ. ಅವನ ಅಸಲಿ ಮುಖ ತಂದೆಗೆ ಗೊತ್ತಿಲ್ಲ. ನಮ್ಮ ಕಂಪನಿ ನೌಕರರನ್ನು ಉಳಿಸೋಕೆ ನೀನು ಸಹಾಯ ಮಾಡಬೇಕು ಎಂದು ಸುಳ್ಳು ಕಣ್ಣೀರು ಹಾಕುತ್ತಾ ಕಪಟ ನಾಟಕವಾಡಿದನು. ವೇದಿಕ್ ಮಾತು ಕೇಳಿ ಸೈರಾಗೆ ಒಂದು ಕ್ಷಣ ನಂಬೋಕೆ ಆಗಲಿಲ್ಲ. ವೇದಿಕ್ ಸರ್, ಆರೋಶ್ ಸರ್ ಕಂಪನಿ ಮಾರ್ತಾರೆ ಅಂತೀರಾ, ಆದರೆ ಅವರು ಹೊಸ ಕ್ಲೈಂಟ್ಸ್ನ ಯಾಕೆ ಹೈರ್ ಮಾಡ್ಕೊಳ್ತಿದ್ದಾರೆ ಅಂತ ಸಂಶಯದಿಂದ ಕೇಳಿದಳು. ವೇದಿಕ್ ಕಿಂಚಿತ್ತೂ ಎದೆಗುಂದದೆ ಮುಖದಲ್ಲಿ ಸುಳ್ಳು ಗಾಂಭೀರ್ಯ ತುಂಬಿಕೊಂಡು ಹೇಳಿದ, ನೋಡು ಸೈರಾ, ಅದು ಅವನ ಚಾಣಾಕ್ಷತನ. ಮಾರ್ಕೆಟ್ನಲ್ಲಿ ಕಂಪನಿ ವ್ಯಾಲ್ಯೂ ಜಾಸ್ತಿ ತೋರಿಸಿ ಸ್ಟಾಕ್ಸ್ ಅಂದರೆ ಶೇರ್ಗಳನ್ನು ದೊಡ್ಡ ರೇಟ್ಗೆ ಮಾರಿ ಲಾಭ ಮಾಡ್ಕೋಬೋದು ಅವನ ಪ್ಲಾನ್. ಅದಕ್ಕೆ ಇಷ್ಟೊಂದು ಜನ ಕ್ಲೈಂಟ್ಸನ್ನು ಅಪ್ರೋಚ್ ಮಾಡ್ತಿದ್ದಾನೆ ಅಂದ. ಸೈರಾ ಮುಗ್ಧವಾಗಿ, ಸರಿ ಸರ್, ಆದರೆ ನನಗೆ ಈ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ ಅಂದಳು. ವೇದಿಕ್ ಮೆಲ್ಲಗೆ ಅವಳ ಹೆಗಲ ಮೇಲೆ ಕೈ ಇಟ್ಟು, ಅದೆಲ್ಲ ನಿನಗೆ ಬೇಡ, ನೀನು ನನಗೆ ಸಹಾಯ ಮಾಡಿದರೆ ಸಾಕು ಅಂದ. ಸೈರಾ ಅಕ್ಕಪಕ್ಕ ನೋಡಿ, ಸರಿ ಸರ್, ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ, ನಾನೇನು ಮಾಡಬೇಕು ಅಂತ ಒಪ್ಪಿಕೊಂಡಳು. ಹೊರಡುವ ಮುನ್ನ ಸೈರಾ ನಿಂತು ಕೇಳಿದಳು, ಸರ್, ನಿಮ್ಗೊಂದು ಮಾತು ಕೇಳಬೇಕು, ನಮ್ಮ ಅಕ್ಕನ ಶಯನ ಯಾಕೆ ಕೆಲಸದಿಂದ ತೆಗೆದ್ರಿ, ಅವಳು ತುಂಬ ಬೇಜಾರಾಗಿದ್ದಾಳೆ ಅಂದಳು. ವೇದಿಕ್ ಸಮಾಧಾನ ಮಾಡುವಂತೆ ನಟಿಸಿ, ನನಗೂ ತುಂಬ ಬೇಜಾರಿದೆ ಸೈರಾ, ಆದಷ್ಟು ಬೇಗ ಅವಳು ಮತ್ತೆ ಕೆಲಸಕ್ಕೆ ಬರೋ ಥರ ನಾನು ನೋಡ್ಕೊಳ್ತೀನಿ ಅಂತ ಭರವಸೆ ಕೊಟ್ಟನು. ಸೈರಾ ಖುಷಿಯಿಂದ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳಿ ಹೊರಡಲು ಹೋದಳು. ಅವಳು ಬಾಗಿಲ ಹತ್ತಿರ ಹೋಗುವಾಗ ವೇದಿಕ್ ಹಿಂದಿನಿಂದ ಕೂಗಿ ಕೇಳಿದ, ಸೈರಾ, ಈಗ ಮೀಟಿಂಗ್ ಶುರುವಾಗತ್ತೆ, ಅಲ್ಲಿ ನಡೆಯೋ ಪ್ರತಿಯೊಂದು ನಿನ್ನ ಫೋನ್ನಲ್ಲಿ ರೆಕಾರ್ಡ್ ಮಾಡ್ಕೋ, ಓಕೆನಾ ಅಂದ. ಸೈರಾ ಓಕೆ ಸರ್ ಅಂತ ಹೇಳಿ ಮೀಟಿಂಗ್ ರೂಮ್ ಕಡೆ ನಡೆದಳು. ಒಂದು ಮಟನ್ ಶಾಪ್ನಲ್ಲಿ ಆರ್ಯನ್ ಪಕ್ಕಾ ಸ್ಟೈಲ್ ಆಗಿ ಮಟನ್ ಕಟ್ ಮಾಡುತ್ತಿದ್ದ. 6 ಅಡಿ ಎತ್ತರ, ಜಿಮ್ ಮಾಡಿದ ಬಾಡಿ, ಅಜಾನುಬಾಹು ವ್ಯಕ್ತಿತ್ವದ ಆರ್ಯನ್ ಮಟನ್ ಪೀಸ್ ಮಾಡೋದನ್ನು ನೋಡೋಕೆ ಒಂಥರ ಚೆನ್ನಾಗಿತ್ತು. ಅಲ್ಲಿಗೆ ಮಟನ್ ತಗೊಳ್ಳೋಕೆ ಬಂದವರು ಮತ್ತು ಅಕ್ಕಪಕ್ಕದ ಹುಡುಗಿಯರು ಅವನ ಆ ಲುಕ್ ನೋಡಿ ಫಿದಾ ಆಗಿ ಅವನನ್ನೇ ಕಣ್ಣು ಬಿಡದೆ ನೋಡ್ತಾ ನಿಂತಿದ್ದರು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಲಹರಿ, ಎಕ್ಸ್ಕ್ಯೂಸ್ ಮೀ, ಸ್ವಲ್ಪ ಸೈಡ್ ಬಿಡಿ ಅಂತ ಎಲ್ಲರನ್ನೂ ತಳ್ಳಿಕೊಂಡು ಮುನ್ನುಗ್ಗಿದ್ದಳು. ಮಟನ್ ಕಟ್ ಮಾಡ್ತಿದ್ದ ಆರ್ಯನ್ ಹತ್ತಿರ ಹೋಗಿ, ಅಣ್ಣ ಅಂತ ಜೋರಾಗಿ ಕೂಗಿದಳು. ತಂಗಿಯನ್ನು ನೋಡಿದ ಆರ್ಯನ್ ಕೆಲಸ ನಿಲ್ಲಿಸಿ, ಹೇ ಲಹರಿ ಪುಟ್ಟ, ನೀನು ಯಾಕೆ ಇಲ್ಲಿಗೆ ಬಂದೆ ಅಂತ ಕೇಳಿದ.
ಲಹರಿ ಅವನನ್ನು ಸ್ವಲ್ಪ ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಮೆಲ್ಲಗೆ ಹೇಳಿದಳು, ಅಣ್ಣ, ನನಗೆ ಸ್ವಲ್ಪ ದುಡ್ಡು ಬೇಕು. ಆನ್ಲೈನ್ನಲ್ಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆರ್ಯನ್ ನಗುತ್ತಾ, ಅರೆ ಲಹರಿ, ನಿನಗೆ ಎಷ್ಟು ಸಾರಿ ಅಂತ ದುಡ್ಡು ಕೊಡ್ಲಿ? ಪ್ರತಿ ಸಲ ಹೀಗೆ ಹೇಳಿ ದುಡ್ಡು ಇಸ್ಕೋತೀಯ, ಆದರೆ ಇದುವರೆಗೂ ಒಂದೇ ಒಂದು ಬಿಸ್ನೆಸ್ ಶುರು ಮಾಡಿಲ್ಲ ನೀನು ಅಂದ. ಲಹರಿ ಮುಖ ಬೆಚ್ಚು ಮಾಡಿಕೊಂಡು, ಅಯ್ಯೋ ಅಣ್ಣ, ಎಲ್ಲ ಸಕ್ಸಸ್ ಆಗೋ ಟೈಮ್ ಬೇಕು. ಈ ಸಲ ಪಕ್ಕ ಶುರು ಮಾಡ್ತೀನಿ, ಪ್ಲೀಸ್ ಅಣ್ಣ ಅಂತ ಕಾಡಿ ಬೇಡಿದಳು. ಅದೇ ಸಮಯಕ್ಕೆ ಸರಿಯಾಗಿ ಶಯನ ಆ ಮಟನ್ ಶಾಪ್ ಮುಂದೆ ಹೋಗ್ತಿದ್ಲು. ಅದೇ ಸಮಯಕ್ಕೆ ಆರ್ಯನ್ ಅವಳನ್ನು ನೋಡಿ ಕೂಗಿ ಕರೆದ, ಅರೆ ಶಯನಾ ಅವರೇ, ಏನಿದು ಈ ಕಡೆ ಬರಲೇ ಇಲ್ಲ ನೀವು ಮಟನ್ ತಗೊಳ್ಳೋಕೆ ಅಂತ ಕೇಳ್ದ. ಶಯನ ಆ ಮಟನ್ ವಾಸನೆಗೆ ಮೂಗು ಮುಚ್ಚಿಕೊಂಡು, ನಾನು ಇತ್ತೀಚೆಗೆ ಮಟನ್ ತಿನ್ನೋದನ್ನ ಬಿಟ್ಟು ಬಿಟ್ಟಿದ್ದೀನಿ ಆರ್ಯನ್, ಈಗ ಪಕ್ಕಾ ವೆಜಿಟೇರಿಯನ್ ಆಗಿದ್ದೀನಿ ಅಂತ ಪೋಸ್ ಕೊಟ್ಟು ಅಲ್ಲಿಂದ ವೇಗವಾಗಿ ಹೊರಟು ಹೋದಳು. ಲಹರಿ ತಕ್ಷಣ, ಅಣ್ಣ ಅವಳ ವಿಷಯ ಬಿಡು, ನನಗೆ ದುಡ್ಡು ಕೊಡು ಅಂತ ಕೈ ಚಾಚಿದಳು. ಆರ್ಯನ್ ನಗುತ್ತಾ, ಸರಿ ಇದೇ ಲಾಸ್ಟ್ ಅನ್ಕೋ ಅಂತ ಜೇಬಿನಿಂದ ದುಡ್ಡು ತೆಗೆದು ಕೊಟ್ಟ. ಲಹರಿ ಫುಲ್ ಖುಷಿಯಾಗಿ ಆ ದುಡ್ಡನ್ನು ಇಸ್ಕೊಂಡು, ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಸ್ವೀಟ್ ಬ್ರದರ್ ಅಂತ ಅಣ್ಣನ ಕೆನ್ನೆಗೆ ಮುತ್ತು ಕೊಟ್ಟು ಅಲ್ಲಿಂದ ಓಡಿ ಹೋದಳು. ಸೈರಾ ಮೀಟಿಂಗ್ಗೆ ಲೇಟ್ ಆಯ್ತು ಅಂತ ಗಾಬರಿಯಲ್ಲೇ ತಲೆ ತಗ್ಗಿಸಿಕೊಂಡು ತನ್ನ ಬಾಟಲ್ ಅಲ್ಲಿ ಇದ್ದ ಕಾಫಿ ಕುಡಿಯುತ್ತಾ ಓಡಿ ಬರುತ್ತಿದ್ದಳು. ಆತ ಮೀಟಿಂಗ್ ರೂಮ್ ಒಳಗಿದ್ದ ಆರುಷ್ ಗ್ಲಾಸ್ ಮೂಲಕ ಅವಳು ಬರುವುದನ್ನೇ ಗಮನಿಸುತ್ತಿದ್ದ. ಸೈರಾ ವೇಗವಾಗಿ ಬಂದು ಎದುರುಗಿದ್ದ ಗ್ಲಾಸ್ ಡೋರ್ ಕಾಣದೆ ನೇರವಾಗಿ ಅದಕ್ಕೆ ತಲೆ ಚಚ್ಚಿಕೊಂಡಳು. ಅಮ್ಮೋ ನನ್ನ ತಲೆ ಅಂತ ಅವಳು ಜೋರಾಗಿ ಕಿರಿಚಿದಾಗ ಮೀಟಿಂಗ್ ರೂಮ್ ಒಳಗಿದ್ದ ಸಾನಿಯಾ ಮತ್ತು ರೋಜಾ ಮೇಡಮ್ ಆಶ್ಚರ್ಯದಿಂದ ಬಾಯಿ ತೆಗೆದು ನೋಡಿದರು. ಆರೋಷ್ ತಕ್ಷಣ ಓಡಿ ಬಂದು ಸೈರಾಳ ಹರೆಯನ್ನು ಸವರುತ್ತಾ, ಸೈರಾ ಆರ್ ಯು ಓಕೆ, ಏನಾಯ್ತು ಅಂತ ಆತಂಕದಿಂದ ಕೇಳಿದ. ಸೈರಾ ನೋವಿನಲ್ಲೇ ಮುಖ ಸೊಟ್ಟಗೆ ಮಾಡಿ, ಆರೋಷ್ ಸರ್, ಐ ಆಮ್ ಫೈನ್, ಮೀಟಿಂಗ್ಗೆ ಲೇಟ್ ಆಯ್ತು ಅಂತ ಬೇಗ ಬರೋಕ್ ಹೋಗಿ ಹೀಗಾಯ್ತು ಅಂದಳು. ಆರುಷ್ ಅವಳ ತಲೆ ಹಿಡಿದು ಗಾಯವಾಗಿದೆಯೇ ಅಂತ ಪರೀಕ್ಷಿಸುತ್ತಾ, ಇಲ್ಲಿ ನೋಡು, ಏನೂ ಆಗಿಲ್ಲ ಅಲ್ವಾ ಅಂದ. ಸೈರಾ ನಾನು ಚೆನ್ನಾಗಿದ್ದೀನಿ ಅಂದಾಗ ಆರುಷ್ ಅವಳ ಮುಖ ನೋಡಿ ಮೆಲ್ಲಗೆ ಹೇಳಿದ, ಸೈರಾ, ಇದು ಏಜೆನ್ಸಿ ಮೀಟಿಂಗ್ ಅಲ್ಲ, ಇದು ಬರೀ ಕ್ಯಾಂಪೇನ್ ಮೀಟಿಂಗ್, ನೀನು ಒಳಗೆ ಬರೋ ಹಾಗಿಲ್ಲ ಅಂದ. ಸೈರಾ ಪೆಚ್ಚಾಗಿ ನಿಜವಾಗ್ಲೂ ಸರ್ ಅಂದಳು. ಆರುಷ್ ಹೌದು ಅಂದಾಗ, ಸರಿ ಸರ್, ನಾನು ಹೋಗ್ತೀನಿ ಅಂತ ಮುಖ ಸಣ್ಣಗೆ ಮಾಡಿಕೊಂಡಳು. ಆರುಷ್ ಅವಳನ್ನ ಕಾಳಜಿಯಿಂದ ನೋಡಿ, ನಿನ್ಗೇನು ಆಗಿಲ್ಲ ಅಲ್ವಾ ಅಂತ ಮತ್ತೊಮ್ಮೆ ಕೇಳಿದ. ಸೈರಾ ಇಲ್ಲ ಸರ್, ಥ್ಯಾಂಕ್ ಯು ಅಂತ ಹೇಳಿ ಹೊರಡಲು ಹೋದಳು. ಅಷ್ಟರಲ್ಲಿ ಆರುಷ್ ಅವಳ ಕೈಯಲ್ಲಿದ್ದ ಕಾಫಿ ನೋಡಿ, ಸೈರಾ ನಿನ್ನ ಕಾಫಿ ನನಗೆ ಕೊಡ್ತೀಯಾ, ಈಗ ಬೇರೆ ತರಿಸಿಕೊಳ್ಳೋಕೆ ಟೈಮ್ ಇಲ್ಲ ಅಂದ. ಸೈರಾ ಖುಷಿಯಿಂದ, ಖಂಡಿತ ಸರ್, ತಗೊಳ್ಳಿ, ಎಂಜಾಯ್ ಯುವರ್ ಮೀಲ್ ಅಂತ ಹೇಳಿ ಅಲ್ಲಿಂದ ಹೊರಟಳು. ಆರುಷ್ ಕಾಫಿ ಹಿಡಿದು ಮೀಟಿಂಗ್ ರೂಮ್ ಒಳಗೆ ಹೋದ. ಸೈರಾ ದೂರ ಹೋಗುತ್ತಾ ತನ್ನ ಹಣೆಯನ್ನು ಉಜ್ಜಿಕೊಳ್ಳುತ್ತಾ, ಅಯ್ಯೋ ಗಣಪ, ಹೆಂಗಪ್ಪ ಈಗ ಒಳಗೆ ಹೋಗೋದು? ಕೆಲಸ ಕೊಟ್ಟವನು ಒಳಗೆ ಬರಬೇಡ ಅಂತಾನೆ, ಕೆಲಸ ಮಾಡು ಅಂದವನು ಹೋಗು ಅಂತಾನೆ ಅಂತ ಗೊಣಗುತ್ತಾ ಅಲ್ಲಿಂದ ಜಾರಿಕೊಂಡಳು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.